ತಮಿಳುನಾಡಿಗೆ ನೀರು, ಕರುನಾಡಿಗೆ ಮರಣ ಶಾಸನ. ಸಿಡಬ್ಲ್ಯೂ ಆದೇಶ ಖಂಡಿಸಿ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳ್ತಾ ಇದೆ. ಇನ್ನು ಕೆಆರ್ಎಸ್ ಡ್ಯಾಂನಲ್ಲಿ ಪರಿಶೀಲನೆ ಮಾಡಿದ್ರೆ ವಾಸ್ತವಾಂಶವನ್ನೇ ಬೇರೆ ಇದೆ. ಹೀಗಿದ್ರೂ ನೀರು ಬಿಡೋದು ಹೇಗೆ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂ ಡಿಕೆಶಿ, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಬಿಜೆಪಿ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ತಮಿಳುನಾಡಿಗೆ ನೀರು, ಕರುನಾಡಿಗೆ ಮರಣ ಶಾಸನ. ಸಿಡಬ್ಲ್ಯೂಆರ್ಸಿ ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರೋ ಆದೇಶ ರಾಜ್ಯದ ಪಾಲಿಗೆ ದೊಡ್ಡ ಆಘಾತ ಆಗಿದೆ. ಮುಂದಿನ 15 ದಿನ ನಿತ್ಯ 3500 ಕ್ಯೂಸೆಕ್ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ನೀಡಿದೆ. ಬರದ ಮಧ್ಯೆಯೂ ನೀರು ಬಿಡುವ ಆದೇಶಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ಆಗ್ತಿವೆ. ಕಾವೇರಿ ಒಡಲಿನ ರೈತರು, ಕನ್ನಡ ಸಂಘಟನೆಗಳು ಸಿಡಿದೆದ್ದಿವೆ. ಪ್ರತಿಭಟನೆ ಕಿಚ್ಚು ಹೇಗಿದೆ ಅನ್ನೋದಕ್ಕಿಂತ ಮುಂಚೆ ಕಾವೇರಿ ಒಡಲಿನ ವಾಸ್ತವಾಂಶ ಹೇಗಿದೆ ಅನ್ನೋದನ್ನ ನೀವೇ ಕಣ್ಣಾರೆ ನೋಡ್ಬಿಡಿ. ತಮಿಳುನಾಡಿನ ರೈತರಿಗೆ ಬೆಳೆಗಳಿಗೆ ನೀರು ಕೊಡಲಿಕ್ಕೆ ಹೇಗೆ ಸಾಧ್ಯ? ನಮ್ಮಲ್ಲೇ ಕುಡಿಯೋ ನೀರಿಗಿಲ್ಲ. ಪ್ರತಿದಿನ ಬೆಂಗಳೂರಿಗೆ ಕೂಡ ನೀರನ್ನು ಕೊಡಬೇಕು. ಜೊತೆಗೆ ಮೈಸೂರು, ಮಂಡ್ಯದ ಭಾಗಕ್ಕೆ ರೈತರಿಗೆ ನೀರು ಕೊಡಬೇಕು. ಜೊತೆಗೆ ಅಂತರ್ಜಲವು ಕೂಡ ದಿನನಿತ್ಯ ಕುಸಿತಾ ಇದೆ. ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಿಜಕ್ಕೂ ಕೂಡ ವಾಸ್ತವ ಪರಿಸ್ಥಿತಿಯನ್ನು ನೋಡಿದ್ರೆ ಅರ್ಥವಾಗುತ್ತೆ. ಆದರೆ ಈ ಒಂದು ವಾಸ್ತವನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಸಿಡಬ್ಲ್ಯೂಆರ್ಸಿ ಈ ರೀತಿಯಂತ ಆದೇಶ ಮಾಡಿರೋದು ನೀವೇ ನೋಡಿದ್ರಲ್ಲ. ಇದು ಕೆಆರ್ಎಸ್ ಡ್ಯಾಂನ ಪರಿಸ್ಥಿತಿ. ಕೆಆರ್ಎಸ್ ಡ್ಯಾಂ ಬಹುತೇಕ ಬರಿದಾಗಿದೆ. ಕಳೆದ ವರ್ಷ ತುಂಬಿ ತುಳುಕುತ್ತಿದ್ದ ಡ್ಯಾಂ ಸಂಪೂರ್ಣವಾಗಿ ಬತ್ತುತ್ತಿದೆ. ನೀರ್ ಕೊಡಬೇಕು ನಿಜ, ಆದ್ರೆ ಬರದ ಮಧ್ಯೆಯೂ ನೀರ್ ಕೊಡಬೇಕು ಅಂದ್ರೆ ಹೇಗಾಗುತ್ತೆ ಅನ್ನೋದು ರೈತರ ಪ್ರಶ್ನೆ. ನಾನೀಗ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದು ಈಗ ವಾಸ್ತವ ಪರಿಸ್ಥಿತಿ ಗೊತ್ತಾಗುತ್ತೆ. ಯಾಕಂದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟದ ಸ್ಥಿತಿಯಲ್ಲಿರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ನ ಪ್ರತಿದಿನ ಬಿಡಬೇಕು ಅನ್ನುವಂಥದ್ದು ಆದೇಶ ಇದೆ. ಇದು ನಿಜಕ್ಕೂ ಕೂಡ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂಥ ಪರಿಸ್ಥಿತಿ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ ತೀರ ಸಂಕಷ್ಟದಲ್ಲಿದ್ದಾರೆ. ಬೆಳೆ ಬೆಳಕು ಕೂಡ ಆಗದೇ ಇರೋಂಥ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ತಮಿಳುನಾಡಿನ ರೈತರಿಗೆ ನೀರು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಈಗಾಗಲೇ ಜಲಾಶಯದ ನೀರಿನ ಮಟ್ಟ 92 ಅಡಿ ಅಷ್ಟಿದೆ. 92 ಅಡಿ ಅಂತಂದರೆ ಕೇವಲ 30% ಮಾತ್ರ ನೀರಿರುವಂಥದ್ದು. ಜಲಾಶಯದಲ್ಲಿ ಈಗ ಕೇವಲ 17 TMC ನೀರು ಮಾತ್ರ ಸಂಗ್ರಹ ಆಗಿದೆ. 17 TMCಯಲ್ಲಿ 5 TMC ನೀರು ಡೆಡ್ ಸ್ಟೋರೇಜ್ ಆಗಿದೆ. ಇಲ್ಲಿನ ನೀರು ಇರುವಂಥದ್ದು ಕೇವಲ ಕುಡಿಯೋ ನೀರಿಗೆ ಮಾತ್ರ ಬಳಕೆಗೆ ಲಭ್ಯ ಇರುವಂಥದ್ದು. ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ರೈತರಿಗೆ ಮನವಿಯನ್ನ ಮಾಡಿಕೊಂಡಿದೆ. ನಾವು ನೀರು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಕಾರಣದಿಂದಾಗಿ ಹೊಸದಾಗಿ ಬೆಳೆಯನ್ನ ಬೆಳಿಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ರೈತರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂಥ ಮನವಿ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಕೊಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ ಇರುವಂಥದ್ದು. ಕೆಆರ್ಎಸ್ ಡ್ಯಾಂನಲ್ಲಿ ಕೇವಲ 17 TMC ನೀರು ಮಾತ್ರ ಸಂಗ್ರಹ ಇದೆ. 5 TMC ನೀರು ಡೆಡ್ ಸ್ಟೋರೇಜ್ ಇದೆ. ಕೇವಲ ಕುಡಿಯೋಕೆ ನೀರು ಬಳಕೆ ಮಾಡೋಕೆ ಮಾತ್ರ ಲಭ್ಯತೆ ಇದೆ. ವಾಸ್ತವಾಂಶ ಹೀಗಿರುವಾಗ ಅದ್ಹೇಗೆ ತಮಿಳುನಾಡಿಗೆ ನೀರು ಬಿಡೋದು ಅನ್ನೋದು ಕರ್ನಾಟಕದ ವಾದ ಆಗಿದೆ. ಹೀಗಾಗಿ ರಾಜ್ಯಾದ್ಯಂತ ರೈತರು, ಕನ್ನಡ ಸಂಘಟನೆಗಳು ಬೀದಿಗಿಳಿದಿವೆ. ಕಾವೇರಿ ಕಿಚ್ಚು ಮತ್ತಷ್ಟು ಕಾವು ಪಡೆದಿದೆ. ರಕ್ತ ಕೊಟ್ಟೆವು, ನೀರು ಕೊಡೆವು. ರಾಜ್ಯಾದ್ಯಂತ ಅನ್ನದಾತರ ರೋಷಾಗ್ನಿ. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಕನ್ನಡ ಸಂಘಟನೆಗಳಿಂದ ರಾಜ್ಯ ಬಂದ್ ಎಚ್ಚರಿಕೆ. ಭೀಕರ ಬರಕ್ಕೆ ರಾಜ್ಯದ ರೈತರು ಕಂಗಾಲಾಗಿದ್ದಾರೆ. ರಕ್ತ ಕೊಟ್ಟೆವು, ನೀರು ಕೊಡೆವು ಎಂದು ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರು ಬಿಟ್ರೆ ಹೋರಾಟ ಅಂತ ಕನ್ನಡ ಸಂಘಟನೆಗಳು ಎಚ್ಚರಿಕೆ ಕೊಡ್ತಿವೆ. ಮಂಡ್ಯ ಅನ್ನದಾತರು ಪ್ರತಿಭಟಿಸುತ್ತಿದ್ದಾರೆ. ಇನ್ನು ಮೈಸೂರಿನಲ್ಲೂ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಖಂಡನೆ ವ್ಯಕ್ತ ಆಯಿತು. ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ಮಾಡಿತು. ಮೈಸೂರು ಪಾಲಿಕೆ ಮುಂಭಾಗ ರಸ್ತೆ ತಡೆದು ರಸ್ತೆಯಲ್ಲಿ ಮಲಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು.
ನಾನೀಗ ಮೈಸೂರು ಮಹಾನಗರ ಪಾಲಿಕೆ ಬೆಳಿದ್ದೇನೆ. ನೀವು ನೋಡ್ತಾ ಇರ್ಬೋದು, ರೈತರು ಈಗಾಗಲೇ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಸೊ ಅಯ್ಯಯ್ಯೋ ಅನ್ಯಾಯ ಅಂತೇಳಿ ಘೋಷಣೆಗಳನ್ನು ಕೂಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ರಸ್ತೆ ತಡೆಯನ್ನು ನಡೆಸಿರುವಂಥದ್ದು. ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನೂರಾರು ವಾಹನಗಳು ಈಗ ಸಾಲುಗಟ್ಟಿ ನಿಂತಿರುವಂಥದ್ದು. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ನಾಳೆ ರಾಜ್ಯಾದ್ಯಂತ ಹೋರಾಟ ಅಂತ ಮೈಸೂರಿನಲ್ಲಿ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಕರೆ ಕೊಟ್ಟಿದ್ದಾರೆ. ಒಂದು ಪಕ್ಷ ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಪಾಡಲಾದ್ರೆ ದೊಡ್ಡ ಚಳುವಳಿಯನ್ನ ಮಾಡಬೇಕಾಗುತ್ತೆ. ಈ ಸಂಬಂಧ ಈ ತೀರ್ಮಾನವನ್ನು ವಿರೋಧ ಮಾಡಿ ನಾಳೆ ರಾಜ್ಯಾದ್ಯಂತ ರೈತ ಸಂಘ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಕರೆ ನೀಡಿದ್ದೀವಿ. ನಾಳೆ ಮೈಸೂರಲ್ಲಿ ಕೋರ್ಟ್ ಮುಂಭಾಗ 11ವರೆಗೆ ಗಾಂಧಿ ಪ್ರತಿಮೆ ಮುಂದೆ ಒಂದು ಚಳುವಳಿ ನಡೀತಿದೆ. ಮೈಸೂರು ಜಿಲ್ಲಾ ರೈತ ಸಂಘ ಕರೆ ನೀಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕಾವೇರಿ ಕಿಚ್ಚು ಜೋರಾಗಿತ್ತು. ಕರವೇ ಅಧ್ಯಕ್ಷ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೆಯಿತು. ಅವೈಜ್ಞಾನಿಕ ಆದೇಶ ಹಿಂಪಡೆಯುವಂತೆ ಒತ್ತಾಯಿಸಿದ್ರು. ರಾಜ್ಯ ಸರ್ಕಾರ ಆದೇಶವನ್ನ ಒಪ್ಪಿಕೊಳ್ಳಬಾರದು ಅಂತ ಆಕ್ರೋಶ ಹೊರಹಾಕಿದ್ರು. ಇವತ್ತು 15 ದಿವಸಗಳ ಕಾಲ 4.5 TMC ನೀರನ್ನ ಎಲ್ಲಿಂದ ನಾವು ಕೊಡ್ಲಿಕ್ಕೆ ಸಾಧ್ಯ? ಇವತ್ತು ನಮ್ಮ ಡ್ಯಾಮ್ಗಳಲ್ಲಿ ಇರೋದೇ 12 TMC. ಒಂದು ಬೆಂಗಳೂರಿಗೆ ತಿಂಗಳಿಗೆ 3 TMC ನೀರು ಕುಡಿಲಿಕ್ಕೆ ಬೇಕಾಗಿದೆ. ಕುಡಿಲಿಕ್ಕೆ ನೀರಿಲ್ಲದೆ ಇರುವಾಗ ತಮಿಳುನಾಡಿಗೆ ವ್ಯವಸಾಯಕ್ಕೆ ನೀರು ಕೊಡಿ ಅಂತ ಕೇಳೋದ್ರಲ್ಲಿ, ಆದೇಶ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನ ನಾವು ತೀರ್ಮಾನವನ್ನ ಮಾಡಬೇಕಾಗುತ್ತೆ. ತಮಿಳುನಾಡಿಗೆ ನೀರು ಬಿಡೋ ವಿಚಾರದಲ್ಲಿ ಸಿಎಂ ಡಿಕೆಶಿ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ. ಮುಂದಿನ ಕಾನೂನು ಹೆಜ್ಜೆ ಬಗ್ಗೆ ರಾಜ್ಯದ ವಕೀಲರೊಂದಿಗೆ ಚರ್ಚೆ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಭೆ ಆಗಿದೆ. ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಕಾವೇರಿ ಜಲಾನಯನದ ಅಧಿಕಾರಿಗಳು ಮತ್ತು ವಕೀಲರು ಸಭೆಯಲ್ಲಿ ಭಾಗಿಯಾದರು. ಸರ್ವಪಕ್ಷಗಳ ಸಭೆ ಕರೆಯುತ್ತೇನೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರೆ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ನೀರು ಬಿಡೋಕೆ ಹೇಗಾಗುತ್ತೆ ಎಂದಿದ್ದಾರೆ. ಸರ್ವಪಕ್ಷದ ಸಭೆಯನ್ನು ಕರಿತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಇದು ಪ್ರತಿ ಬಾರಿನೂ ಕೂಡ ನಮಗೆ ಇಂಥದ್ದೇ ಸಮಸ್ಯೆಗಳು ಬರುತ್ತೆ. ನೀರೇ ಇಲ್ಲ, ನೀರೆಲ್ಲಿ ಬಿಡೋಕ್ಕಾಗತ್ತೆ? ಇದು ಅದು ಏನು ಪ್ರಾಧಿಕಾರ ನಿಜವಾಗ್ಲೂ ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನಿದೆ, ಎಷ್ಟಿದೆ ನೀರು, ನಮ್ಗಳಿಗೆ ಎಷ್ಟು ಬೇಕು, ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ಆದೇಶಗಳನ್ನು ಕೊಡ್ತಿದ್ದಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿದೆ. ಜುಲೈ 31ರಂದು ಮಂಡ್ಯದಲ್ಲಿ ಬಿಜೆಪಿಯಿಂದ ಬೃಹತ್ ಹೋರಾಟ ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಕರೆ ಕೊಟ್ಟರು. ಇಷ್ಟು ಬಾರಿ ಡೆಲ್ಲಿಗೆ ಹೋಗ್ಬರ್ತೀರಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಂತೇಳಿ, ಯಾಕೆ ವಕೀಲರನ್ನ ಕೂರಿಸಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂಥ ದ್ರೋಹ ಬಗೆಯುವಂಥ ಕೆಲಸ, ರೈತರಿಗೆ ದ್ರೋಹ ಬಗೆಯುವಂಥ ಕೆಲಸ ನೀವು ಮಾಡಬಾರ್ದು. ಭಾರತೀಯ ಜನತಾ ಪಾರ್ಟಿ ನಾಡಿದ್ದು 31ನೇ ತಾರೀಕು ಮಂಡ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು ಅಂತ ಹೇಳಿ ಮಂಡ್ಯದಲ್ಲಿ 31ನೇ ತಾರೀಕು ಒಂದು ಬೃಹತ್ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಗಸ್ಟ್ 3ರಂದು ಬೆಂಗಳೂರಿಗೆ ತಮಿಳುನಾಡು ಸಿಎಂ ವಿಜಯ್ ಭೇಟಿ ಕೊಡೋ ಸಾಧ್ಯತೆ ಇದೆ. ಚರ್ಚೆಗೆ ಬರುವಂತೆ ಕರ್ನಾಟಕ ಸರ್ಕಾರ ಆಹ್ವಾನ ಕೊಟ್ಟಿದೆ. ಅಂದಿನ ಮಾತುಕತೆಯಲ್ಲಿ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್ TV9. ಇದರ ಬೆನ್ನಲ್ಲೇ ಈಗ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆ ಇದೆ. ನವದೆಹಲಿಯಲ್ಲಿ ನಾಳೆ ಮಧ್ಯಾಹ್ನ 2:30ಕ್ಕೆ CWMA, CWRC ಅಲ್ಲ, CWMA ಅಂದರೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ. ಸೊ 2:30ಕ್ಕೆ ಈಗ ಸಭೆ ನಿಗದಿ ಮಾಡಿದ್ದಾರೆ. ಸೊ ಈ ಪ್ರಾಧಿಕಾರದಲ್ಲಿ ಏನು ಚರ್ಚೆ ಆಗತ್ತೆ ಅನ್ನುವಂಥದ್ದು ಈಗ ಮುಖ್ಯ. ಯಾಕಂದರೆ ಕರ್ನಾಟಕ ಕೂಡ ಈಗಾಗಲೇ ತಮ್ಮ ಒಂದು ನಿಲುವನ್ನು ಸ್ಪಷ್ಟಪಡಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ. ಅಂದರೆ ನಮಗೆ ನೀವೇ ನೋಡ್ತಾ ಇದ್ದೀರಿ, ಡ್ಯಾಮ್ಗಳಲ್ಲಿ ಬೇಕಾದ್ರೆ ನಿಮ್ಮ ಕೇಂದ್ರದಿಂದ ತಜ್ಞರು ಬಂದು ಕೂಡ ಪರಿಶೀಲನೆಯನ್ನು ಮಾಡ್ಬೋದು, ಅಲ್ಲಿ ಏನು ಪರಿಸ್ಥಿತಿ ಇದೆ ಅಂಥೇಳಿ. ಸೊ ಹೀಗಿರುವಾಗ ನಮಗಿಲ್ಲಿ ಕುಡಿಯೋ ನೀರಿಗೂ ಕೂಡ ತತ್ವಾರ ಎದುರಾಗಿದೆ. ಅಂಥದ್ರಲ್ಲಿ ಮತ್ತೆ ನೀರನ್ನು 2ನೇ ಬೆಳೆಗೆ ನೀವು ತಮಿಳುನಾಡವ್ರು ಕೇಳ್ತಾ ಇದ್ರೆ ನಾವು ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ಇದು ಸರಿಯಲ್ಲ. ಈ ರೀತಿಯಾಗಿ ಈಗ CWRC ಕೊಟ್ಟಿರುವಂಥ ಒಂದು ನಿರ್ಣಯ ಏನಿದೆ ಅದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. 4.5 TMC ಅಷ್ಟು ನೀರನ್ನು ನಾವು ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು, ಆ ನಿಲುವನ್ನು ತಳೆಯೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ನಿರ್ಧರಿಸಿದೆ. ಸೊ ನಾಳೆ ನಡೆಯಲಿರುವಂಥ ಈ ನಿರ್ವಹಣಾ ಪ್ರಾಧಿಕಾರದ ಸಭೆ ಮಹತ್ವವನ್ನು ಪಡ್ಕೊಂಡಿದೆ.